ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಿಮ್ಮ ನಾರ್ಮಲ್ ಮೊಬೈಲಿಂದನೇ ನೀವು ಮೋಟೋ ಬ್ಲಾಗ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ. ನೀವೆಲ್ಲ ಅಂದ್ಕೊಂಡಿರ್ತೀರಾ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂದ್ರೆ ಆ್ಯಕ್ಷನ್ ಕ್ಯಾಮ್ರಾ, ಗೋಪ್ರೋ ಕ್ಯಾಮ್ರಾ ಬೇಕು ಅಂತ. ಆ ಥರ ಏನೂ ಬೇಕಾಗಿಲ್ಲ. ನೀವು ನಿಮ್ಮಲ್ಲಿರುವಂಥ ಒಂದು ಚಿಕ್ಕ ಮೊಬೈಲಿಂದನೇ ನೀವು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡ್ಬೋದು. ಅದು ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಕೊನೆವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಆಮೇಲೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಆಗಿ ಅನಿಸಿದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ನೀವು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಬೇಕಾಗಿರೋದು ಹೆಲ್ಮೆಟು. ಒಂದು ಚೆನ್ನಾಗಿರೋದು ಒಂದು ಹೆಲ್ಮೆಟ್ ತೊಗೊಳ್ಳಿ. ಒಂದು 2,000 to 3,500 ರೂಪಾಯಿ ಅದು ಖರ್ಚು ಮಾಡಿ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇರುತ್ತೆ. ನೀವು 2,000 to 3,500 ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಈ ಥರದೊಂದು ಚಿಕ್ಕ ಹೆಲ್ಮೆಟ್ ತೊಗೊಳ್ಳಿ. ಆ ಹೆಲ್ಮೆಟ್ ಯಾವ ಥರ ಇರಬೇಕಂದ್ರೆ, ಅದು ಪ್ಯಾಡ್ ಇರಬೇಕು ಒಳಗಡೆ. ಅಂದರೆ ಈ ಥರ ನಾವು ನೋಡಿ, ಒಳಗಡೆ ಈ ಥರ ಬಿಚ್ಚುವಂಗೆ ಥರ ಈ ಥರ ಒಳಗಡೆ ಇರಬೇಕು. ಇದ್ದಿದ್ರೆ ಏನಾಗುತ್ತೆ ಅಂದರೆ ನಿಮ್ದು ಇಲ್ಲಿ ಮೈಕ್ ಇಟ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತೆ. ಆಮೇಲೆ ನೆಕ್ಸ್ಟ್ ನಿಮ್ಗೆ ಏನು ಬೇಕು ಅಂತಂದರೆ ಹೆಲ್ಮೆಟ್ ಮೌಂಟು. ಈ ಹೆಲ್ಮೆಟ್ ಮೌಂಟ್ ಬೇಕಾಗುತ್ತೆ ನಿಮಗೆ. ಮೇನ್ ಇದೆ ಹೆಲ್ಮೆಟ್ ಮೌಂಟ್ ಬೇಕಾಗುತ್ತೆ. ಇದು ಸುಮಾರು 400 to 450 ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಏನು ಬೇಕಾಗುತ್ತೆ ಅಂದರೆ ಮೊಬೈಲ್ ಹೋಲ್ಡ್ರು. ಈ ಮೊಬೈಲ್ ಹೋಲ್ಡ್ರು 250 to 260ವರೆಗೂ ಈ ಮೊಬೈಲ್ ಹೋಲ್ಡ್ರು ನಿಮಗೆ ಸಿಗುತ್ತೆ. ಆಮೇಲೆ ಇದು ಕಾಣ್ತಾ ಇದೆಯಲ್ಲ, ಕ್ಯಾಮ್ರಾ ಮೌಂಟ್ ಅಂತಾರೆ ಇದಕ್ಕೆ. ಇದೊಂದು ಕೂಡ ನಿಮಗೆ ಬೇಕಾಗುತ್ತೆ, ಕ್ಯಾಮ್ರಾ ಮೌಂಟು. ಇಷ್ಟು ಇದ್ದರೆ ನಿಮಗೆ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಇನ್ನೂ 2 ಎಕ್ಸ್ಟ್ರಾ ಐಟಮ್ ಏನಂತಂದರೆ, ನೀವು ನಿಮ್ಮ ಹತ್ರ ಒಂದು 10,000 to 15,000 ಅಥವಾ ಚೆನ್ನಾಗಿರೋ ಒಂದು ಕ್ಯಾಮ್ರಾಯಿಂದ ನೀವು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಈ ಥರದೊಂದು ಕ್ಯಾಮ್ರಾ ಚೆನ್ನಾಗಿ ವೈಡ್ ಆ್ಯಂಗಲ್ ಇರೋದು ತೊಗೊಳ್ಳಿ ಕ್ಯಾಮ್ರಾ. ಆಮೇಲೆ ನೀವು ನಾರ್ಮಲಲ್ಲೆಲ್ಲ ನಿಮ್ಮ ಮೊಬೈಲ್ ಜೊತೆ ಬಂದಿರುತ್ತಲ್ಲ ಇಯರ್ಫೋನು, ಅದನ್ನು ನೀವು ಮೈಕಾಗಿ ಉಪಯೋಗಿಸ್ಬೋದು. ಇವಾಗ ನಾನು ಈ ಹೆಲ್ಮೆಟ್ ಮೌಂಟ್ನ ಯಾವ ರೀತಿ ಹೆಲ್ಮೆಟ್ಗೆ ಅಟ್ಯಾಚ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಈ ಹೆಲ್ಮೆಟ್ ಮೌಂಟಲ್ಲಿ ನೋಡಿ, ಈ ಥರ 2 ಬೆಲ್ಟ್ಸ್ ಇರುತ್ತೆ. ಈ ಥರ 2 ಬೆಲ್ಟ್ ಇರುತ್ತೆ. ನೀವೇನು ಮಾಡಬೇಕು, ಒಂದನ್ನು ಈ ಥರ ಹಾಕ್ಬಿಟ್ಟು ಒಳಗಡೆ ನೋಡಿ, ನಿಮ್ಗೆ ತೋರಿಸ್ತಿದ್ದೀನಿ. ಈ ಥರ ಹೆಲ್ಮೆಟ್ನ ಹಾಕ್ಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಇದು ಬಿಚ್ಕೊಳ್ಳಲ್ಲ. ಅರ್ಥ ಆಯ್ತಾ? ಇವಾಗ ನಾನು ನನ್ನ ಮೊಬೈಲ್ಗೆ ಯಾವ ರೀತಿ ಇನ್ಸ್ಟಾಲ್ ಮಾಡ್ತೀನಿ ನೋಡಿ. ಇವಾಗ ಈ ಕ್ಯಾಮ್ರಾ ಮೌಂಟ್ನ ಇದಕ್ಕೆ ಈ ರೀತಿ ಒಳಗಡೆ ಹಾಕ್ಬಿಡ್ಬೇಕು. ಇಲ್ಲಿ ನೋಡಿ, ಹೋಲ್ ಕಾಣ್ತಾ ಇದೆ. ಈ ಹೋಲಲ್ಲಿ ಈ ಥರ ಹಾಕ್ಬಿಟ್ರೆ ಮುಗೀತು. ಈ ಥರ ಹಾಕ್ಬಿಟ್ಟು ಆಮೇಲೆ ಒಂದು ನೆಟ್ ಬರುತ್ತೆ. ಆ ನೆಟ್ನ ಇದರಲ್ಲಿ ಹಾಕ್ಬಿಟ್ಟು ಈ ಥರ ತಿರ್ಸ್ಬೇಕು. ಆಮೇಲೆ ಇವಾಗ ಈ ರೀತಿ ಕಾಣುತ್ತೆ ಕ್ಯಾಮ್ರಾ ಮೌಂಟ್ ಆದ ತಕ್ಷಣ. ಆಮೇಲೆ ಇದು ಮೊಬೈಲ್ ಹೋಲ್ಡ್ರ್ ಅಂತೇಳಿ ಬರುತ್ತೆ. ಈ ಮೊಬೈಲ್ ಹೋಲ್ಡ್ರನ್ನ ಈ ರೀತಿ ಸೆಟ್ ಮಾಡೋದು ಏನಿಲ್ಲ, ಜಸ್ಟು ಈ ಥರ ಒಳಗಡೆ ಹಾಕಿ 1-2 ಸಲ ತಿರ್ಗಿಸಿದ್ರೆ ಇವಾಗ ಮುಗೀತು. ನೋಡಿ, ಇವಾಗ ಇಷ್ಟಿದ್ರೆ ಆಯ್ತು. ಇವಾಗ ನಮ್ಮದು ಕ್ಯಾಮ್ರಾ ಸೆಟಪ್ಪು ಮುಗೀತು. ಇವಾಗ ಜಸ್ಟು ಏನಿಲ್ಲ, ಆಮೇಲೆ ಇವಾಗ ನಿಮ್ಮ ಹತ್ರ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ನ ಈ ರೀತಿ ಅಟ್ಯಾಚ್ ಮಾಡಬೇಕು. ಇಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಮ ಮೊಬೈಲ್ನ ನೋಡಿ ಈ ರೀತಿ ಅಟ್ಯಾಚ್ ಮಾಡಬೇಕು. ಇದನ್ನು ಈ ರೀತಿ ಕೆಳಗಡೆ ಪ್ರೆಸ್ ಮಾಡಿದ್ರೆ ಇವಾಗ ಮುಗೀತು. ಓಕೆನಾ? ಇದು ಇವಾಗ ಮೊಬೈಲ್ ಸೆಟಪ್ಪು. ಇವಾಗ ಇದ್ರ ಜೊತೆ ಇವಾಗ ನಾವು ಮಾತಾಡ್ತೀವಿ, ಇದು ಓನ್ಲಿ ರೆಕಾರ್ಡ್ ಮಾಡೋಕ್ಕೆ ಆಯಿತು. ಓಕೆನಾ? ಇವಾಗ ನಿಮ್ಗೆ ಮೈಕ್ ಬೇಕಲ್ವಾ? ಮೈಕ್ ಬೇಕಂದರೆ ನಿಮ್ಮ ಹತ್ರ ಈ ಥರ ನಾರ್ಮಲಾಗಿ ಇಯರ್ಫೋನ್ ಇರುತ್ತೆ. ನಾರ್ಮಲ್ ನಿಮ್ಮ ಮೊಬೈಲ್ ಜೊತೆ ಬಂದಿರುತ್ತಲ್ಲ, ಆ ಇಯರ್ಫೋನ್ನ ನಿಮ್ಮ ಮೊಬೈಲ್ಗೆ ಕನೆಕ್ಟ್ ಮಾಡಿ. ಈ ರೀತಿ ನಿಮ್ಮ ಮೊಬೈಲ್ಗೆ ಈ ರೀತಿ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ದು ಇರುತ್ತಲ್ಲ ಈ ಮೈಕ್ನ ಈ ಪ್ಯಾಡ್ ಒಳಗಡೆ ಇಡಬೇಕು. ಯಾಕಂದರೆ ನಿಮ್ಮದು
ವಾಯ್ಸ್ ಇದೆಯಲ್ಲ ಅಷ್ಟು ಕ್ಲಿಯರಾಗಿ ಕೇಳುತ್ತೆ. ನಿಮ್ಮನ್ನ ಈ ರೀತಿ ಮುದ್ದೆ ಮಾಡಿಬಿಟ್ಟು ನೀವೇನು ಮಾಡಿ, ನಿಮ್ಮ ಮೈಕ್ನ ಒಳಗಡೆ ಹಾಕಿ ಲಾಕ್ ಮಾಡಿಬಿಡಿ. ನಿಮ್ಗೆ ಇನ್ನೊಂದು ವಿಷಯ ಏನಂತಂದರೆ, ಇದು ಮೈಕ್ ಕಾಣುತ್ತಲ್ಲ, ಸ್ವಲ್ಪ ಹೊರಗಡೆ ಇರಂಗೆ ಹಾಕಿ. ಒಳಗಡೆ ಆದರೆ ಸ್ವಲ್ಪ ವಾಯ್ಸು ಕ್ಲಿಯರಾಗಿ ಕೇಳಲ್ಲ. ಅದಕ್ಕೋಸ್ಕರ ಏನು ಮಾಡಿ, ನೀವು ಸ್ವಲ್ಪ ಹೊರಗಡೆ ವೈರ್ನೆಲ್ಲ ಸ್ವಲ್ಪ ಒಳಗಡೆ ದಬ್ಬಿಡಿ. ಆಮೇಲೆ ಒಳಗಡೆನೆ ದಬ್ಬಿದ ಮೇಲೆ ನೀವೇನು ಮಾಡಿ, ಅದನ್ನು ಲಾಕ್ ಹಾಕಿ ಪ್ಯಾಡ್ನ. ನೋಡಿ ನಾನು ಹಾಕಿದ್ದೀನಿ. ಇವಾಗ ಏನು ಕಾಣಿಸೋದಿಲ್ಲ. ಇವಾಗ ನಮ್ಮ ಮೊಬೈಲು ಶಟ್ ಆಫ್ ಆಯಿತು. ಇಲ್ಲ ನೋಡ್ಬೋದು, ಓಕೆನಾ? ಇಷ್ಟು ನಾವಿವಾಗ ಮೊಬೈಲ್ ಶಟ್ ಆಫ್ ಆಯಿತು. ಇವಾಗ ನಿಮಗೆ ಹೊರಗಡೆ ಹೋಗಿ ಇದು ಮೈಕ್ ಯಾವ ಥರ ಬರುತ್ತೆ, ವಿಡಿಯೋ ಸ್ಟೆಬಿಲೈಸೇಷನ್ ಯಾವ ಥರ ಇದೆ ಅಂಥೇಳಿ ನಿಮಗೆ ಇವಾಗ ಹೊರಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ನಡೀರಿ, ಈಗ ಹೊರಗಡೆ ಹೋಗ್ಬಿಟ್ಟು ಮೈಕು ಮತ್ತು ಕ್ಯಾಮ್ರಾ ಟೆಸ್ಟ್ ಮಾಡೋಣ. ನಡೀರಿ ಸ್ನೇಹಿತರೆ. ನೋಡಿ, ಇವಾಗ ಕ್ಯಾಮ್ರಾ ಸೆಟಪ್ ಈ ರೀತಿ ಕಾಣ್ತಾ ಇದೆ. ಇವಾಗ ಹೊರಗಡೆ ಹೋಗ್ಬಿಟ್ಟು ಮೈಕ್ ಟೆಸ್ಟ್ ಮಾಡ್ತೀನಿ. ಇವಾಗ ನಡೀರಿ ಹೋಗೋಣ. ನೋಡಿ ಸ್ನೇಹಿತರೆ, ಇವಾಗ ನೀವು ಆವಾಗಲೇ ಕ್ಯಾಮ್ರಾ ಸೆಟಪ್ ನೋಡಿದ್ರಲ್ಲ. ನೋಡಿ, ಇವಾಗ ಕ್ಯಾಮ್ರಾ ಸೆಟಪ್ ಮಾಡಿದ್ಮೇಲೆ ಕ್ವಾಲಿಟಿ ಮತ್ತು ಆಡಿಯೋ ಸೌಂಡು ನಿಮಗೆ ಯಾವ ಥರ ಕೇಳ್ತಾ ಇದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇಷ್ಟೇ ಕ್ಯಾಮ್ರಾ ಸೆಟಪ್ಪು. ನೀವು ಇಷ್ಟಿದ್ರೆ ಕೂಡ ನೀವು ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡ್ಬೋದು. ಸುಮ್ಮನೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬ್ ಅನ್ನೋದು ಅಷ್ಟು ಸುಲಭವಾಗಿ ಸಕ್ಸಸ್ ಆಗೋಲ್ಲ, ಅರ್ಥ ಆಯ್ತಾ? ಅದಕ್ಕೋಸ್ಕರ ನೀವು ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಕಡಿಮೆ ಬಜೆಟಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಸುಮ್ಮನೆ 50,000 40,000 ಈ ಥರ ಕೊಟ್ಬಿಟ್ಟು ವೇಸ್ಟ್ ಮಾಡಬೇಡಿ ಅಂತ ನನ್ನ ಅನಿಸಿಕೆ. ಇನ್ನಾದರೂ ಕೂಡ ಇವಾಗ ನೀವು ನೋಡ್ತಾ ಇರ್ಬೋದು, ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಮೊದಲಿಂದನೂ ಕೂಡ ನಾನು ನನ್ನ ಮೊಬೈಲಲ್ಲೇ ಎಲ್ಲ ಶೂಟ್ ಮಾಡ್ತಾ ಇರೋದು. ಹಾಗೆ ಇನ್ನೊಂದೇನೆಂದರೆ, ಇವಾಗ ನನ್ನ ಚಾನಲ್ಗೆ 1,500 ಜನ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಿಮ್ಗೆಲ್ರಿಗೂ ತುಂಬ ದೊಡ್ಡ ಧನ್ಯವಾದಗಳು. ಅದು ಬಿಟ್ಟು ನಾನು ಮತ್ತೆ ಬೇರೆ ಏನು ಹೇಳೋಕ್ಕಾಗಲ್ಲ. ಹಾಗೆ ಇರಲಿ, ನಿಮ್ಮ ಪ್ರೀತಿ ಸಪೋರ್ಟು ಇದೇ ಥರ ನಮಗೆ ನಿಮ್ಮ ಪ್ರೀತಿ ಸಪೋರ್ಟ್ನ ತೋರ್ತಾ ಇರಿ. ಹಾಗೆ ಮುಂದಿನ ದಿನಗಳಲ್ಲಿ ನಾನು ಗಾಡಿ ಕೂಡ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಒಳ್ಳೆ ರೈಡ್ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಸದ್ಯದರಲ್ಲೇ ನಾನು ಅಯೋಧ್ಯೆಗೆ ಹೋಗಬೇಕು ಅಂತ ಪ್ಲ್ಯಾನ್ ತುಂಬ ನಡೀತಾ ಇದೆ. ಬಟ್ ಅಮೌಂಟ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ. ಮನೆ ತೊಂದರೆ ಅದೆಲ್ಲ ಇರೋಗೋಸ್ಕರನೇ, ಅದಕ್ಕೋಸ್ಕರ ಅದೆಲ್ಲ ಅಡ್ಜಸ್ಟ್ ಆಗ್ತಾಯಿಲ್ಲ. ಅವೆಲ್ಲ ಅಡ್ಜಸ್ಟ್ ಆದರೆ ನಾನು ಪಕ್ಕ ಅಯೋಧ್ಯೆಗೆ ಪ್ಲ್ಯಾನ್ ಹಾಕಿದ್ದೀನಿ. ಇವಾಗ ನೋಡಿದ್ರಲ್ಲ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದ್ರು ಚೂರು ಕೂಡ ಇಷ್ಟ ಆದರೆ, ಇನ್ಫಾರ್ಮೇಷನ್ ಆಗಿದ್ದರೆ ನಿಮ್ಮ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನೀವು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾಯಿರಿ, ನಗ್ತಾಯಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.